15ರ ನಂತರ ಹುಷಾರ್ ಎಚ್ಚರಿಕೆ ಬಹುದೊಡ್ಡದು ಹೀಗೆ ಆಗುತ್ತೆ. ವೃಷಭ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ 2026. ಈ ವಿಡಿಯೋದ ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ. ಬನ್ನಿ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ, ನಿಮ್ಮ ಗುಣಲಕ್ಷಣ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಬನ್ನಿ ನೋಡಿ, ನೀವು ಯಾವ ರೀತಿಯಲ್ಲಿ ಇರ್ತೀರಪ್ಪ ಅಂತ ಹೇಳಿದ್ರೆ ಸಾಧನೆಯನ್ನ ಮಾಡಬೇಕು ಅಂತ ನಿಂತುಕೊಂಡ್ರೆ ಅದೆಂಥದ್ದೇ ಕಷ್ಟ ಬರಲಿ, ಯಾರೇ ಬರಲಿ, ಹೇಗೆ ಬರಲಿ, ಅದನ್ನ ಮಾಡಿ ಪೂರ್ಣ ಮಾಡಿ ಮುಗಿಸುತ್ತೀರಾ. ಮತ್ತು ನಿಮ್ಮ ದೇಹದ ಬಗ್ಗೆ ಎಲ್ಲಿ ಏನು ಊನ ಆಗ್ಬಿಡುತ್ತೋ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಅದನ್ನ ನೀವು ಸಾಧನೆ ಮಾಡಲೇಬೇಕು ಅಂತ ಹೇಳಿ ಕಠಿಣ ಪರಿಶ್ರಮವನ್ನ ಹಾಕಿ ಜಯವನ್ನ ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಇವತ್ತು ಆ ಒಂದು ನಿರ್ಧಾರವನ್ನ ನೀವು ತಗೊಂಡಿದ್ದೆ ಆದಲ್ಲಿ ನಿಮ್ಮ ಈ ಒಂದು ತಿಂಗಳಿನಲ್ಲಿ ನೀವು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮತ್ತು ವಿಶೇಷವಾಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಮೊಂಡುತನ ಅನ್ನೋದು ಇರುತ್ತೆ. ನಿಮ್ಮ ಮಕ್ಕಳೇನಾದ್ರೂ ವೃಷಭ ರಾಶಿಯವರಾಗಿದ್ರೆ ಸ್ವಲ್ಪ ಬಹಳ ಮೊಂಡುತನ ಮಾಡ್ತಾರೆ, ಆದ್ರೆ ಅಷ್ಟೇ ಬುದ್ಧಿ ಚಾತುರ್ಯದಿಂದ ಕೆಲಸವನ್ನ ಮಾಡುವಂತಹ ವ್ಯಕ್ತಿತ್ವವು ಕೂಡ ಆಗಿರ್ತಾರೆ. ಕೆಲಸ ಬಹಳಷ್ಟು ನಿಧಾನ ಮಾಡ್ತಾ ಇದೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೇದಾಗಬೇಕು, ಒಂದು ಒಳ್ಳೆಯ ಲಕ್ಷಣವನ್ನ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮೊದಲು ತಿಂಗಳ ಪ್ರಾರಂಭದಲ್ಲಿ ನಿಮಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ. ನೋಡಿ, ಮೊದಲನೇದಾಗಿ ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನೋಡಿದಾಗ ವಿಶೇಷವಾಗಿ ಸ್ವಲ್ಪ ತಿಂಗಳ ಪ್ರಾರಂಭದಲ್ಲೇ ಸ್ವಲ್ಪ ಸೋಮಾರಿತನ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಅಷ್ಟೇ ಕಠಿಣ ಪರಿಶ್ರಮವನ್ನ ಹಾಕ್ತಾ ಇರ್ತೀರಾ. ಏನೋ ಒಂದು ರೀತಿಯಲ್ಲಿ ಸೋಮಾರಿತನ, ಕೆಲಸಕ್ಕೆ ಹೋಗಿದ ತಕ್ಷಣ ಏನೋ ಒಂದು ರೀತಿಯಲ್ಲಿ ಬೇಜಾರು, ಏನೋ ಒಂದು ರೀತಿಯಲ್ಲಿ ಕಳೆದುಕೊಂಡಂತಹ ಒಂದು ಸಂಕಟ, ಆ ರೀತಿಯಲ್ಲಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನಿಮಗೆ ಅನ್ನಿಸ್ತಾ ಇರುತ್ತೆ. ಆದರೆ 15ರ ನಂತರವೂ ಕೂಡ ಇದು ಕಂಟಿನ್ಯೂ ಆದ್ರೆ ನಿಮಗೆ ಬಹಳಷ್ಟು ತೊಂದರೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ನೀವು ಅದನ್ನೆಲ್ಲ ಸೈಡ್ಗಿಟ್ಟು ನಿಮ್ಮ ಕೆಲಸದ ಮೇಲೆ ಬಹಳಷ್ಟು ಶ್ರಮವನ್ನ ವಹಿಸುತ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆಯನ್ನ ಮಾಡ್ತಾ ನಿಮ್ಮ ಕೆಲಸವನ್ನ ಮಾಡ್ತಾ ಹೋದ್ರೆ ನಿಮ್ಮ ಉದ್ಯೋಗದಲ್ಲಿ ಸ್ಯಾಲರಿಯಲ್ಲಿ ಹೈಕ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಸ್ಥಳ ಬದಲಾವಣೆ ಆಗಿ ಸ್ವಲ್ಪ ಹೈ ಪೋಸ್ಟಿಂಗ್ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವೇನಾದ್ರೂ ಸರ್ಕಾರಿ ವಲಯದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗಾಗಿದ್ರೆ ಅಂಥವರಿಗೆ ವಿಶೇಷವಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರು 15ರ ನಂತರ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದ್ರೆ ಸುತ್ತಲೂ ಇರ್ತಕ್ಕಂತಹ ಶತ್ರುಗಳು ಬಹಳಷ್ಟು ಇರ್ತಾರೆ. ಯಾಕೆಂದ್ರೆ ನಿಮ್ಮ ಜೊತೆ ನಗ್ನಗ್ತಾ ಮಾತಾಡ್ತಾ ಇರೋರಿಗೆ ಸ್ವಲ್ಪ ನಗ್ನಗ್ತಾ ಮಾತಾಡಿಕೊಂಡು ಅವ್ರಿಗೆ ಸ್ವಲ್ಪ ಎಲ್ಲಾ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿಕೊಂಡು ಮತ್ತು ಅವರನ್ನು ನೀವು ಬೆಳೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳೇ ನಿಮಗೆ ಬೆನ್ನಿಗೆ ಚೂರಿ ಚುಚ್ಚುವಂತಹ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು ಈ ಅಂಜನ ಶಾಸ್ತ್ರದಲ್ಲಿ ಅದು ಉಲ್ಲೇಖ ಇದೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಆದಷ್ಟು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಸೀಕ್ರೆಟ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಹತ್ರ ಹೇಳಲಿಕ್ಕೆ ಹೋಗ್ಬಿಡಿ. ಓಕೆನಾ? ಇಷ್ಟು ಕಮಿಷನ್ ಬಂತು, ಇಷ್ಟು ರೀತಿಯಲ್ಲಿ ಏನೋ ಒಂದು ದುಡ್ಡು ಬಂದ್ಬಿಡ್ತು, ಈ ರೀತಿಯಲ್ಲಿ ನನಗೆ ಹಣಕಾಸಿನ ಬಂದ್ಬಿಡ್ತು ಅಂತ ನೀವು ಹೇಳಿದ್ದೆ ಆದಲ್ಲಿ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರೆ ನಿಮಗೆ ಬೆನ್ನಿಗೆ ಚೂರಿ ಇಡುವಂತಹ ಸಾಧ್ಯತೆಯೂ ಕೂಡ ಇದೆ. ಅದು ಬಹುದೊಡ್ಡ ತಿರುವು ಹೀಗೆ ಆಗತ್ತೆ, ಬಹುದೊಡ್ಡದು ಹೀಗೆ ಆಗುತ್ತೆ. ಸ್ವಲ್ಪ ಜಾಗೃತರಾಗಿ ಇರಬೇಕು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರ್ಥಿಕ ಸ್ಥಿತಿಗತಿಗಳಲ್ಲಿ ನೋಡಿ, ಆರ್ಥಿಕ ಸ್ಥಿತಿಗತಿಗಳಲ್ಲಿ ನೋಡಿದಾಗ ಲಾಭದಾಯಕವಾಗಿದೆ ಮತ್ತು ನಿಮಗೆ ಆದಾಯವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಆ ಆದಾಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಇಲ್ಲ. ಮತ್ತು ಮಾಡಿದಂತಹ ಸಾಲಕ್ಕೆ ಸ್ವಲ್ಪ ಹೊಸ ಮೂಲಗಳನ್ನು ಹುಡುಕುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ, ಉದ್ಯಮಿಗಳು ಬಹಳಷ್ಟು ಶ್ರಮಜೀವಿಗಳಾಗಿರ್ತೀರ ನೀವು. ಯಾಕೆಂದ್ರೆ ನಿಮ್ಮ ಕಾಂಪಿಟೇಟರ್ಸ್ಗಳು ನಿಮ್ಮ ಮೇಲೆ ಬಹಳಷ್ಟು ಕಣ್ಣನ್ನ ಇಟ್ಟಿರ್ತಾರೆ. ಯಾಕೆಂದ್ರೆ ನಿಮ್ಮ ಏಳಿಗೆಯನ್ನು ಬಯಸ್ತಾ ಇರೋರು ನಿಮ್ಮ ಸುತ್ತಲೂ ಇರ್ತಕ್ಕಂಥವ್ರು. ಹಾಗಾಗಿ 15ರ ನಂತರ ನಿಮಗೆ ಬಹಳಷ್ಟು ರೀತಿಯಾದಂತಹ ಲಾಭದಾಯಕವಾಗಿದೆ. ತಿಂಗಳ ಪ್ರಾರಂಭದಲ್ಲೇ ನಿಮಗೆ ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭದಾಯಕವಾಗಿದೆ, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಆದರೆ 15ರ ನಂತರ ನಿಮ್ಮ ಕಾಂಪಿಟೇಟರ್ಸ್ಗಳು ನಿಮ್ಮ ಮೇಲೆ ಸ್ವಲ್ಪ ಆದಷ್ಟು ಅಲಿಗೇಷನ್ಸ್ ಗಳನ್ನ ಮಾಡೋದಾಗ್ಲಿ ಅಥವಾ ನಿಮಗೆ ತೊಂದರೆಗಳನ್ನು ಮಾಡೋದಾಗ್ಲಿ ಇರ್ತಾರೆ. ಅಂಥವರಿಂದ ಸ್ವಲ್ಪ ಆದಷ್ಟು ದೂರ ಇರಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ವಿಶೇಷವಾಗಿ ಹೇಳೋದಾದ್ರೆ, ಸ್ವಲ್ಪ ಹೂಡಿಕೆಯನ್ನ ನಿಮ್ಮ ವ್ಯಾಪಾರಕ್ಕೆ ಹೊಸ ಹೂಡಿಕೆಯನ್ನ ಮಾಡಬೇಕಾದ್ರೆ ಸ್ವಲ್ಪ ಆದಷ್ಟು ಆಲೋಚನೆಯನ್ನ ಮಾಡಿಕೊಂಡು
ನೀವು ಮಾಡಿ. ತಿಂಗಳ ಪ್ರಾರಂಭದಲ್ಲಿ ಏನೇ ಹೊಸ ಹೂಡಿಕೆಗಳನ್ನು ಮಾಡೋದಿದ್ರೆ ಅದು ತಿಂಗಳ ಪ್ರಾರಂಭದಲ್ಲೇ ಮಾಡಿ, ನಿಮಗೆ ಬಹಳಷ್ಟು ರೀತಿಯಾದಂಥ ಲಾಭದಾಯಕವಾಗುತ್ತದೆ. ಆದಷ್ಟು ಸ್ವಲ್ಪ ಶಾರ್ಟ್ ಟರ್ಮ್ ಲಾಭಗಳನ್ನು ನೋಡಲಿಕ್ಕೆ ಹೋಗ್ಬಿಡಿ. ಆದಷ್ಟು ನಿಮ್ಮ ವ್ಯಾಪಾರಕ್ಕೆ ಲಾಂಗ್ ಟರ್ಮ್ ವ್ಯಾಪಾರವನ್ನು ನೋಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ರೈತ ಬಾಂಧವರಿಗೆ ನೋಡಿ, ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಲಾಭದಾಯಕವಾಗಿದೆ. ನೀವು ಬೆಳೆದಂಥ ಬೆಳೆಗೆ ಸೂಕ್ತವಾದಂತಹ ಬೆಲೆ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಅದೊಂದು ಮಸಾಲೆ ಐಟಮೇ ಆಗಿರಬಹುದು, ಅಥವಾ ಒಂದು ಕಬ್ಬಿನಕ್ಕೆ ಇದೇ ಆಗಿರಬಹುದು, ಅಥವಾ ಒಂದು ರೇಷ್ಮೆನೇ ಆಗಿರಬಹುದು. ಅಂಥ ವಲಯದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ನೋಡಿ, ಕೌಟುಂಬಿಕ ಜೀವನದಲ್ಲಿ ಬಹಳಷ್ಟು ರೀತಿಯಾದಂಥ ಲಾಭದಾಯಕವಾಗಿದೆ. ಮನೆಯಲ್ಲಿ ಸಾಕಷ್ಟು ರೀತಿಯಾದಂಥ ನೆಮ್ಮದಿದಾಯಕವಾಗಿದೆ. ಹೋದ ತಿಂಗಳಲ್ಲೆಲ್ಲ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಬಹಳಷ್ಟು ಆರೋಗ್ಯ ಸಮಸ್ಯೆಗಳೆಲ್ಲ ಬಂದ್ಬಿಟ್ಟಿತ್ತು. ಅದರ ಒಂದು ಬಿಲ್ಲನ್ನೇ ಕಟ್ಟಿ ನಿಮ್ಮ ಜೀವನದಲ್ಲಿ ಎಲ್ಲ ಒಂದು ಸಂಕಟವನ್ನ ಕಳ್ಕೊಂಡ್ಬಿಟ್ಟಿರ್ತೀರ. ಮತ್ತು ಬಹಳಷ್ಟು ಅನಾರೋಗ್ಯಗಳು, ಅಥವಾ ಪತ್ನಿ ಏನೋ ಕೆಲಸ ಮಾಡಕ್ ಹೋಗಿ ಎಲ್ಲೋ ಜಾರ್ ಬಿಡೋದಾಗಿರ್ಬೋದು, ಅಂಥದ್ದೆಲ್ಲ ಬಹಳಷ್ಟು ನಡೆದು ಬಿಟ್ಟಿರುತ್ತೆ. ಹೋದ ತಿಂಗಳಲ್ಲಿ ಸ್ವಲ್ಪ ಬಹಳಷ್ಟು ನೀವು ಬಹಳಷ್ಟು ಮೆಡಿಕಲ್ ಎಕ್ಸ್ಪೆನ್ಸಿವ್ಗಳು ಬಹಳಷ್ಟು ಆಗೋಗ್ಬಿಟ್ಟಿರುತ್ತೆ. ಆದರೆ ಈ ತಿಂಗಳಿನಿಂದ ನಿಮಗೆ ಬಹಳಷ್ಟು ನೆಮ್ಮದಿದಾಯಕವಾದಂಥ ಜೀವನವೂ ಕೂಡ ಇರುತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾರಿಗೂ ನಿಮ್ಮ ಧರ್ಮಪತ್ನಿಗಾಗ್ಲಿ ಅಥವಾ ನಿಮ್ಮ ಮಕ್ಕಳಿಗಾಗ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯ ಬಾಧೆಗಳು ಬರುವುದಿಲ್ಲ. ಮತ್ತು ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಆದಷ್ಟು ನೀವು ನಿಮ್ಮ ಸಂಗಾತಿ ಒಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಯನ್ನ ದೊಡ್ಡದು ಮಾಡ್ಲಿಕ್ಕೆ ಹೋಗ್ಬೇಡಿ. ಅದನ್ನು ಏನೇ ಇದ್ರೂ ನೀವೇ ಕುಂತು ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿ. ನಿಮಗೆ ಬಹಳಷ್ಟು ರೀತಿಯಾದಂಥ ಲಾಭದಾಯಕವಾಗಿದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಏನಾದ್ರೂ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿದ್ರೆ ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲವು ಆಸ್ತಿ ವಿಚಾರಗಳಿದ್ರೆ ಅದು ಸ್ವಲ್ಪ ನಿಮ್ಮಂತೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಪ್ರೇಮ ಜೀವನದಲ್ಲಿ ನೋಡಿ, ನಿಮ್ಮ ಪ್ರೇಮ ಜೀವನದಲ್ಲಿ ಸ್ವಲ್ಪ ಪ್ರಯಾಣಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದ್ರಿಂದ ಸ್ವಲ್ಪ ಬಹಳಷ್ಟು ಉತ್ತಮದಾಯಕವಾಗಿರುತ್ತದೆ. ಮತ್ತು ನಿಮ್ಮ ಬಾಂಧವ್ಯವೂ ಕೂಡ ಬಹಳಷ್ಟು ಚೆನ್ನಾಗಿರುತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಪ್ರೇಯಸಿ ಒಟ್ಟಿಗೆ ಸ್ವಲ್ಪ ಮೆಸೇಜ್ ಮಾಡಬೇಕಾದ್ರೆ ಸ್ವಲ್ಪ ಬಹಳ ಆಲೋಚನೆ ಇಟ್ಕೊಂಡು ಯಾವುದೇ ಒಂದು ಸಂದೇಶವನ್ನು ಕಳಿಸ್ಬೇಕಾದ್ರೆ ಬಹಳ ಆಲೋಚನೆ ಇಟ್ಕೊಂಡು ಅವರೊಟ್ಟಿಗೆ ನೀವು ಸಂವಹನವನ್ನ ಮಾಡಿ. ಇಲ್ಲದಿದ್ದರೆ ನಿಮ್ಮ ಒಂದು ಲವ್ ಲೈಫ್ಗೆ ಸ್ವಲ್ಪ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ಜಾಗರೂಕರಾಗಿರಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ತಪ್ಪು ತಿಳುವಳಿಕೆಯನ್ನ ತಿಳ್ಕೊಂಡು ಅವರೊಟ್ಟಿಗೆ ನೀವೇನಾದರೂ ಸಣ್ಣ ಪುಟ್ಟ ಸಮಸ್ಯೆ ಏನಾದರೂ ತೆಗೆದ್ರಿ ಅಂದ್ರೆ ನಿಮಗೆ ಸಾಕಷ್ಟು ತೊಂದರೆಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ. ನಿಮ್ಮ ರಿಲೇಶನ್ಶಿಪ್ ಸ್ವಲ್ಪ ಬ್ರೇಕಪ್ ಆಗುವಂತಹ ಸಾಧ್ಯತೆ ಇದೆ. ಇದು 15ರ ನಂತರ ಬಹುದೊಡ್ಡದು ಹೀಗೆ ಆಗತ್ತೆ. ನೀವು ಮಾಡುವಂತಹ ಮಾತು, ಕಳಿಸುವಂತಹ ಸಂದೇಶ ಬಹಳಷ್ಟು ಅವರ ಪರವಾಗೇ ಇರಲಿ, ಅವರನ್ನ ಪ್ರೀತಿ ಮಾಡೋ ರೀತಿಯಲ್ಲೇ ಇರಲಿ, ಅವರನ್ನ ಉದ್ದೇಶವಾಗಿ ಅವರನ್ನ ಒಂದು ಆಕರ್ಷಣೆ ಮಾಡೋ ರೀತಿಯಲ್ಲಿ ಇರಲಿ, ಮತ್ತು ಅವರ ಪರವಾಗೇ ಇರೋ ರೀತಿಯಲ್ಲಿ ನೀವು ಮೆಸೇಜ್ಗಳನ್ನು ಮಾಡಿ. ನಿಮಗೆ ಬಹಳಷ್ಟು ರೀತಿಯಾದಂಥ ಲಾಭದಾಯಕವಾಗಿ ಇದೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಮತ್ತು ನಿದ್ರೆಯಲ್ಲಿ ಸ್ವಲ್ಪ ಏರುಬೇರು ಕಾಣಬಹುದು. ಮತ್ತು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು ಸ್ವಲ್ಪ ನೀವು ಈ ಒಂದು ತಿಂಗಳಿನಲ್ಲಿ ನಿಮ್ಮ ದೇಹಕ್ಕೆ ಉಷ್ಣತೆಯು ಕೂಡ ಹೆಚ್ಚಾಗುವಂತಹ ಒಂದು ಸಂದರ್ಭ ಬರೋದ್ರಿಂದ ಆದಷ್ಟು ಹೆಚ್ಚು ನೀರು ಕುಡಿಯುವುದು ಉತ್ತಮ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ನೀವು ಎಷ್ಟಾಗುತ್ತೋ ಅಷ್ಟು ನೀರನ್ನ ಸೇವನೆ ಮಾಡಿ. ನೀರು ಸೇವನೆ ಮಾಡಿಲ್ಲ ಅಂದ್ರೆ ಬಹಳಷ್ಟು ತೊಂದರೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ವೃಷಭ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ 2026. ನನ್ನ ಮಾಹಿತಿನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆದಾಗ್ಲಿ. ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ. ಏನೇ ಗಂಡಾಂತರಗಳು ಬಂದರೂ ಕೂಡ, 15ರ ನಂತರ ಏನೇ ಗಂಡಾಂತರಗಳು ಬಂದರೂ ಕೂಡ ರಾಘವೇಂದ್ರ ಸ್ವಾಮಿಗಳು ನಿಮ್ಮನ್ನ ಕಾಪಾಡ್ತಾರೆ. ಅದರಿಂದ ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ, ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ. ಒಳ್ಳೆದಾಗತ್ತೆ. ಹರಿ ಓಂ.